ಮಾತೃರೂಪಿ ಜೀವರಕ್ಷಕರು, ಸೇವಾ ಮೂರ್ತಿಗಳು. ಇಂದು ವಿಶ್ವ ದಾದಿಯರ ದಿನ. ನರ್ಸ್ ವಾರಿಯರ್ಸ್ಗೆ ನ್ಯೂಸ್ 18 ಸಲಾಂ. ಇಂದು ವಿಶ್ವ ದಾದಿಯರ ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಳಗಾವಿನಲ್ಲಿ ದಾದಿಯರು ಸಂಭ್ರಮಿಸಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ನರ್ಸ್ ಸುಗಂಧ ಕೇಕ್ ಮಾಡಿ ವಿಶೇಷ ದಿನವನ್ನ ಎಲ್ಲರೊಂದಿಗೆ ಸಂಭ್ರಮಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಸರಳವಾಗಿ ನರ್ಸ್ ಡೇ ಮಾಡಿದ ನಂತರ ನ್ಯೂಸ್ 18ಗೆ ಪ್ರತಿಕ್ರಿಯಿಸಿದ ನರ್ಸ್ ಸುಗಂಧ ಕೊರೆಕರ್, ದೇಶದಲ್ಲಿ ಕೊರೋನಾ ವೈರಸ್ ಮಹಾಮಾರಿ ಅಬ್ಬರ ಹೆಚ್ಚಾಗಿದೆ. ಹೀಗಾಗಿ ನರ್ಸ್ ಡೇ ಅನ್ನ ಅತ್ಯಂತ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಕೊರೋನಾ ವೈರಸ್ ಅನ್ನ ಲಘುವಾಗಿ ಪರಿಗಣಿಸಬೇಡಿ. ಜನ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು, ನಿಮ್ಮ ಸುರಕ್ಷೆಯನ್ನ ಕಾಪಾಡಿಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ದೇಶಾದ್ಯಂತ ಕೊರೋನಾ ಮಹಾಮಾರಿಯ ರುದ್ರ ನಡೀತಾ ಇದೆ. ದಿನದಿಂದ ದಿನಕ್ಕೆ ಕೇಸ್ಗಳು ಹೆಚ್ಚಾಗ್ತಿವೆ. ಇಂತಹ ದುಸ್ತರ ಸಂದರ್ಭದಲ್ಲೂ ಕೂಡ ನರ್ಸ್ಗಳು ತಮ್ಮ ಜೀವನವನ್ನು ಲೆಕ್ಕಿಸದೆ ಕೊರೋನಾಗಾಗಿ ಕೆಲಸ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತಾಡೋಕೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ನರ್ಸ್ ಸುಗಂಧ ಅವರು ಜೊತೆಗಿದ್ದಾರೆ. ಮೇಡಮ್, ಇವತ್ತು ವರ್ಲ್ಡ್ ನರ್ಸ್ ಡೇ ಇದೆ. ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ ಮತ್ತು ಈ ಕಷ್ಟದ ಪರಿಸ್ಥಿತಿಯಲ್ಲಿ ಯಾವ ರೀತಿ ತಾವು ಕೆಲಸ ಮಾಡ್ತೀರಿ? ಸರ್, ನಾವು ಮೇ 12ರಂದು ಇಂಟರ್ನ್ಯಾಷನಲ್ ನರ್ಸಿಂಗ್ ಆಫೀಸರ್ಸ್ ಡೇ ಅಂತಂದ ಸೆಲೆಬ್ರೇಟ್ ಮಾಡ್ತೀವಿ ಸರ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು 2020ನೇ ವರ್ಷವನ್ನು ಇಯರ್ ಆಫ್ ದ ನರ್ಸ್ ಅಂಡ್ ಮಿಡ್ವೈಫ್ ಅಂತಂದು ಘೋಷಣೆ ಮಾಡಿದ್ರು. ಇದು ನಮಗೆ ಸಂತೋಷ ತರುವಂತಹ ವಿಷಯವಾಗಿತ್ತು. ಅದೇ ಸಂದರ್ಭದಲ್ಲಿ ಕೊರೋನಾ ಹಾವಳಿ ಹೆಚ್ಚಾಗಿ ಇರುವುದರಿಂದ ನಾವು ತುಂಬಾ ಕಷ್ಟಪಟ್ಟು ನಮ್ಮ ಚಿಕ್ಕ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಕುಟುಂಬದವರನ್ನು ದೂರ ಮಾಡಿ ನಾವು ಈ ಕರ್ತವ್ಯದಲ್ಲಿ ಕೊರೋನಾ ಪೀಡಿತರ ಸೇವೆಯಲ್ಲಿ ತೊಡಗಿದ್ದೇವೆ. ನಾವು ಕರ್ತವ್ಯ ಏನ್ ಮಾಡ್ತಾ ಇದ್ದೀವಲ್ಲ, ಎಲ್ಲ ನರ್ಸಿಂಗ್ ಆಫೀಸರ್ಸ್ಗೆ ಸಹಕಾರ ನೀಡಬೇಕೆಂದು, ತಡೆಗಟ್ಟುವುದರಲ್ಲಿ ಸಹಕಾರ ನೀಡಬೇಕಂತಂದು ನಾನು ಕೇಳ್ತೇನೆ. ಬೆಳಗಾವಿ ವಾರ್ಡ್ ಅಲ್ಲಿ ತಾವು ಕೆಲಸ ಮಾಡಿದ್ರಿ, ಹೇಗಿರುತ್ತೆ ವಾತಾವರಣ ಅಲ್ಲಿ? ಪೇಷಂಟ್ಗಳು ಹೇಗೆ ಸಹಕಾರ ಮಾಡ್ತಾರೆ ನಿಮಗೆ? ಫಸ್ಟ್ ನಮ್ಮನ್ನು ಕೊರೋನಾ ವಾರ್ಡಿಗೆ ಡ್ಯೂಟಿಗೆ ಹಾಕಿದ್ರು. ಅವಾಗ 40 ಜನ ಅಡ್ಮಿಟ್ ಆದಾಗ ಇನ್ನೂ ರಿಪೋರ್ಟ್ ಬಂದಿರಲಿಲ್ಲ. ಅವರ ಅಡ್ಮಿಟ್ ಆದ 3ನೇ ದಿನಕ್ಕೆ ರಿಪೋರ್ಟ್ ಬಂತು. ಅವಾಗ ನಮಗೆ ತುಂಬಾ ಕಷ್ಟ ಅನಿಸಿತ್ತು. ಕೊರೋನಾ ಪೀಡಿತರ ಸೇವೆ ಮಾಡುವುದು ನಮಗೆ ಕಷ್ಟ ಅನಿಸಿರ್ಕಿಲ್ಲ. ಕುಟುಂಬ ಮತ್ತು ಮಕ್ಕಳನ್ನು ಬಿಟ್ಟಿರುವುದು ನಮ್ಗೆ ತುಂಬಾ ಕಷ್ಟ ಅನಿಸಿತ್ತು. ಈಗಿನ ಪರಿಸ್ಥಿತಿನಲ್ಲಿ ಕೊರೋನಾ ಪೀಡಿತರ ಸೇವೆ ಮಾಡುವುದು, ನಾವೆಲ್ಲ ಪಿಪಿ ಕಿಟ್ ಹಾಕೊಂಡು ಈ ಬೇಸಿಗೆ ವಾತಾವರಣದಲ್ಲಿ ಪಿಪಿ ಕಿಟ್ ಹಾಕೊಂಡು ಪೂರ್ತಿ ನಮ್ಮ ದೇಹವನ್ನು ಕವರ್ ಮಾಡಿಕೊಂಡು ನಾವು ಕೆಲಸ ಮಾಡುವುದು ತುಂಬಾ ಕಷ್ಟ ಆಗುತ್ತೆ ಸರ್. ಅಂತ ಸಂದರ್ಭದಲ್ಲಿ ನಾವು ಯಾವುದನ್ನು ಲೆಕ್ಕಿಸದೆ ನಾವು ಕೊರೋನಾ ಪೀಡಿತರ ಸೇವೆ ಮಾಡ್ತಾ ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿ ತಮ್ಮ ಮಾತಾಡಿ ಭಾಷೆ ಹೇಳಿದ್ರು. ತಾವೇನಾದ್ರೂ ಹೇಳ್ತೀರಾ ಈ ನರ್ಸಿಂಗ್ ಡೇ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ, ಅಥವಾ ಈ ಕೊರೋನಾ ಸಂದರ್ಭದಲ್ಲಿ ಏನು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲ್ಲ, ಆಮೇಲೆ ಮಾಸ್ಕ್ ಧರಿಸಲ್ಲ, ಅವ್ರಿಗೆ ಏನ್ ಹೇಳಕ್ ಬರುತ್ತೆ? ನಾವು ಕೆಲಸ ಮಾಡುವಂತವರೊಂದಿಗೆ ಅಸಭ್ಯವಾಗಿ ನಡೆದುಕೊಳ್ಳುವಂತ ಜನರಿಗೆ ನಾನು ಹೇಳುವುದಿಷ್ಟೇ, ಈ ಸಂದರ್ಭದಲ್ಲಿ ಯಾವುದೇ ಅಸಡ್ಡೆಯನ್ನು ತೋರಿದರೆ ನಿಮ್ಮ ಜೀವಕ್ಕೆ ನೀವೇ ಕುತ್ತು ತಂದುಕೊಂಡಂತ ಪರಿಸ್ಥಿತಿ ಬರುತ್ತದೆ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿರಿ ಅಂತ ಹೇಳ್ತೀನಿ. ಬಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ ನರ್ಸ್ ಸುಗಂಧ ಹೇಳೋ ಜನ ಏನಂತಂದ್ರೆ, ಈ ಕೊರೋನಾ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು, ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಬಳಸಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಿದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ.